ಅಪಮಾನವು ವರದಾನವಾಯಿತು. ಶುಕ್ರವಾರದ ದಿನವಾಗಿತ್ತು. ಶಾಲೆಗೆ ಗುರುಪೂರ್ಣಿಮೆ ರಜೆ ಇರುವುದರಿಂದ ಮಾಲತಿಯವರು ಇಂದು ಆರಾಮಾಗಿ ಮಲಗಿದ್ದರು. ಆರಾಮಾಗಿ ಎದ್ದು ಅವರು ಅಡುಗೆ ಕೋಣೆಗೆ ಹೋಗಿ 2 ಕಪ್ ಚಹಾ ಮಾಡಿಕೊಂಡು ಮನೆಯ ಹೊರಗೆ ಅಂಗಳಕ್ಕೆ ಬಂದರು ಮತ್ತು ಹೇಳಿದರು, ರೀ ಏನ್ರಿ, ನನ್ನ ಮಾತು ಕೇಳುತ್ತಿದೆಯಾ? ಚಹಾ ಮಾಡಿದ್ದೇನೆ, ಬೇಗ ಬನ್ನಿ. ಹೊರಗಡೆ ಬಿಸಿಲು ಮತ್ತು ಗಾಳಿಯೂ ಕೂಡ ಚೆನ್ನಾಗಿ ಬೀಸುತ್ತಿದೆ. ಈಗ ವಿಟಮಿನ್ ಡಿಗಾಗಿ ಮಾತ್ರೆಗಳನ್ನು ತಿನ್ನುವುದು ಒಳ್ಳೆಯದಲ್ಲ. ಭಗವಂತನು ಫ್ರೀಯಾಗಿ ವಿಟಮಿನ್ ಡಿಯನ್ನು ಎಲ್ಲರಿಗೂ ಹಂಚುತ್ತಿದ್ದಾನೆ ಎಂದ ಮೇಲೆ ಕೋಣೆಯೊಳಗೆ ಏಕೆ ಕುಳಿತುಕೊಂಡಿದ್ದೀರಿ? ಮಾಲತಿಯವರು ಮುಗುಳು ನಗುತ್ತಾ ತಮ್ಮ ಗಂಡ ಕಿಶನ್ ಬಾಬು ಅವರಲ್ಲಿ ಹೇಳಿದರು. ಆಗ ಕಿಶನ್ ಅವರು ಕೋಣೆಯಿಂದಲೇ ಹೇಳಿದರು, ಬರುತ್ತೇನೆ ಶ್ರೀಮತಿಯವರೇ. ಮಾಡಿದ್ದು ಕೇವಲ 1 ಕಪ್ ಚಹಾ ಮಾತ್ರ. ಆದರೂ ನನಗಾಗಿ ಏನೋ ಸ್ಪೆಷಲ್ ಮಾಡಿದ್ದೀಯ ಎನ್ನುವಂತೆ ನನ್ನನ್ನು ಕರೆಯುತ್ತಿದ್ದಿ. ಅದೇನೋ ಹೇಳುತ್ತಾರಲ್ಲ, ದುಡಿಯುವ ಪತಿಗೆ ಮೃಷ್ಟಾನ್ನ, ರಿಟೈರ್ಡ್ ಪತಿಗೆ ಚಿತ್ರಾನ್ನ ಎಂದು ಹೇಳಿ ಹೊರಗಡೆ ಬಂದು ಅಂಗಳದಲ್ಲಿ ಇಟ್ಟಿರುವ ಮಂಚದ ಮೇಲೆ ಕುಳಿತುಕೊಂಡರು. ಆಗ ಮಾಲತಿಯವರು ಹೇಳಿದರು, ನೀವು ಈಗಷ್ಟೇ ಒಂದು ಗಾದೆಯನ್ನು ಹೇಳಿದ್ದಿರಲ್ಲವೇ, ಅದನ್ನು ಹೇಳುವ ಅವಶ್ಯಕತೆಯಾದರೂ ಏನಿತ್ತು? ಆಗ ಕಿಶನ್ ಬಾಬು ಹೇಳಿದರು, ನಾನು ಹೇಳಿದ್ದರಲ್ಲಿ ತಪ್ಪೇನಿದೆ ಶ್ರೀಮತಿಯವರೇ. ಒಂದು ಸಮಯವಿತ್ತು, ಆಗ ಚಹಾದ ಜೊತೆಗೆ ಬಿಸ್ಕೆಟ್ಸ್, ಪಕೋಡಾಗಳು ಜೊತೆಗೆ ಬ್ರೆಡ್ಗಳನ್ನು ಸ್ಯಾಂಡ್ವಿಚ್ ಮಾಡಿ ನೀಡುತ್ತಿದ್ದೆ. ಈಗ ನೋಡು, ಮುಂಜಾನೆಯಾಗಲಿ ಸಂಜೆಯಾಗಲಿ ಚಹಾದ ಜೊತೆಗೆ ಕೇವಲ 1 ಗ್ಲಾಸ್ ನೀರು ಕೊಡುತ್ತೀಯ. ಏಕೆಂದರೆ ಈಗ ನಾನು ಅಷ್ಟೊಂದು ಸಂಪಾದನೆ ಮಾಡುತ್ತಿಲ್ಲ ಅಲ್ಲವೇ? ಆಗ ಮಾಲತಿಯವರು ಹೇಳಿದರು, ನಿಮಗೆಲ್ಲ ಗೊತ್ತೇ ಇದೆ. ಎಲ್ಲ ಗೊತ್ತಿದ್ದು ನೀವೇಕೆ ನಿಮ್ಮ ಮನಸ್ಸಿಗೆ ಇದನ್ನೆಲ್ಲ ಹಚ್ಚಿಕೊಳ್ಳುತ್ತಿದ್ದೀರಿ? ಹೀಗೆಲ್ಲ ಹೇಳಿ ನೀವು ನಾನು ಕೂಡ ದುಃಖಿತಳಾಗುವಂತೆ ಮಾಡುತ್ತಿದ್ದೀರಿ. ಈಗ ಎಲ್ಲವೂ ನನ್ನ ಕೈಯಲ್ಲಿ ಎಲ್ಲಿದೆ? ಮೊದಲಿನ ವಿಷಯ ಬೇರೆಯದೇ ಆಗಿತ್ತು. ಆಗ ಮನೆ, ಅಡುಗೆ ಮನೆ ಎಲ್ಲವೂ ನನ್ನ ಕೈಯಲ್ಲಿತ್ತು. ಆನಂತರ ನಾನು ನನ್ನ ಈ ಸಾಮ್ರಾಜ್ಯವನ್ನು ನನ್ನ ಕೈಯಿಂದಲೇ ಸೊಸೆಗೆ ಒಪ್ಪಿಸಿದ್ದೇನೆ. ಆದರೆ ಹೀಗಾಗುತ್ತದೆ ಎಂದು ನನಗೆಲ್ಲಿ ಗೊತ್ತಿತ್ತು? ಅಡುಗೆ ಮನೆಯಿಂದ ಒಂದು ವಸ್ತು ತೆಗೆದುಕೊಳ್ಳಬೇಕಾದರೂ ಅಥವಾ ಊಟ ಮಾಡಬೇಕೆಂದರೂ ಸೊಸೆಯ ಪರ್ಮಿಷನ್ ತೆಗೆದುಕೊಳ್ಳಬೇಕು. ಜನರು ಚಹಾದ ಜೊತೆಗೆ ಬಿಸ್ಕೆಟ್ ಅದ್ದಿಕೊಂಡು ತಿನ್ನುತ್ತಾರೆ. ಆದರೆ ಇಲ್ಲಿ ಚಹಾದಲ್ಲಿ ತನ್ನ ಕಣ್ಣೀರನ್ನು ಮಿಕ್ಸ್ ಮಾಡಿಕೊಂಡು ಮಾಲತಿಯವರು ಕುಡಿಯುತ್ತಿದ್ದರು. ಮತ್ತೊಂದು ಕಡೆ ಮಾಲತಿಯವರ ಸೊಸೆ ಕೀರ್ತಿ ತನ್ನ ಕೂದಲನ್ನು ಸರಿ ಮಾಡಿಕೊಳ್ಳುತ್ತಾ ಬಂದಳು. ಅತ್ತೆ, ಒಂದು ದಿನವೂ ನೀವು ನನಗೆ ಆರಾಮಾಗಿ ನಿದ್ದೆ ಮಾಡಲು ಬಿಡುತ್ತಿಲ್ಲ. ಒಂದು ವೇಳೆ ಬೆಳಿಗ್ಗೆ ಚಹಾ ಕುಡಿಯದೇ ಹೋದರೆ ಏನಾಗುತ್ತದೆ? ಎಷ್ಟು ಹೊತ್ತಿನಿಂದ ಪಾತ್ರೆಗಳು ಬಣಗುಡುವ ಸೌಂಡ್ ಬರುತ್ತಿದೆ. ನನ್ನ ಬಗ್ಗೆ ಕಾಳಜಿ ಇಲ್ಲ ಎಂದರೂ ಕನಿಷ್ಠ ಪಕ್ಷ ನಿಮ್ಮ ಮಗನ ಬಗ್ಗೆ ಆದರೂ ಕಾಳಜಿ ವಹಿಸಿ. ಅವರು ಹಗಲು ರಾತ್ರಿ ಕಷ್ಟಪಡುತ್ತಾರೆ. 1-2 ರೂಪಾಯಿ ಸಂಪಾದನೆ ಮಾಡಿಕೊಂಡು ಬರುತ್ತಾರೆ. ನಿಮ್ಮ ಹಾಗೆ ಇಡೀ ದಿನ ಕುಳಿತು ಮಂಚವನ್ನು ಕೆರೆಯುವುದಿಲ್ಲ. ಆಗ ಮಾಲತಿಯವರು ಹೇಳಿದರು, ಮಗಳೇ, ಜನರೆಲ್ಲ ಮುಂಜಾನೆ ರಾಮನಾಮ ಜಪವನ್ನು ಹೇಳುತ್ತಾರೆ. ನಾನಂತೂ ನಿನಗೆ ಚಹಾ ಮಾಡಿಕೊಡು ಎಂದು ಕೂಡ ಹೇಳಲಿಲ್ಲ. ಆದರೂ ನೀನು ನಮ್ಮಲ್ಲಿ ಈ ರೀತಿ ಏಕೆ ಮಾತನಾಡುತ್ತಿದ್ದೀಯಾ? ಆಗ ಕೀರ್ತಿ ದಬಾಯಿಸುತ್ತಾ ಹೇಳಿದಳು, ನಿಮಗಂತೂ ಗೊತ್ತಿದೆ, ಇಡೀ ದಿನ ನಾನು ಇವರಿಗಾಗಿ ಕಾಯುತ್ತಾ ಆರಾಮ್ ತೆಗೆದುಕೊಳ್ಳಲು ಸಾಧ್ಯವಾಗುವುದಿಲ್ಲ. ಇಂದು ಸ್ವಲ್ಪ ನಿದ್ದೆ ಮಾಡಬಹುದು ಎಂದು ಅಂದುಕೊಂಡೆ, ಆದರೆ ನಿಮ್ಮಿಂದ ಅದನ್ನು ಕೂಡ ಮಾಡಲಾಗಲಿಲ್ಲ. ಆಗ ಕಿಶನ್ ಬಾಬು ಅವರು ಹೇಳಿದರು, ಮಗಳೇ, ನಿನ್ನ ನಿದ್ದೆ ಹಾಳಾಯಿತೆ, ಅದಕ್ಕಾಗಿ ನಾನು ಕ್ಷಮೆ ಯಾಚಿಸುತ್ತೇನೆ. ಒಂದು ವೇಳೆ ನೀನು ವಿಕ್ರಮ್ನಿಗಾಗಿ ಪ್ರತಿದಿನ ಎಚ್ಚರವಿದ್ದು ಕಾಯುತ್ತಿರುತ್ತೀಯ ಎಂದರೆ ನಿನ್ನ ಪತ್ನಿಯ ಧರ್ಮವನ್ನು ನಿಭಾಯಿಸುತ್ತಿದ್ದೀಯ ಎಂದರ್ಥ. ಕೆಲವು ಗಂಟೆ ನಿನ್ನ ಗಂಡನಿಗಾಗಿ ಎಚ್ಚರವಾಗಿರುತ್ತೀಯ ಎಂದರೆ ನಿನಗೆ ಇಷ್ಟೊಂದು ನೋವಾಗಿದೆಯೇ? ಆದರೆ ಈ ತಾಯಿಯು ತನ್ನ ಮಗನನ್ನು ನೋಡಿಕೊಳ್ಳಲು ಎಷ್ಟೊಂದು ರಾತ್ರಿಗಳನ್ನು ತ್ಯಾಗ ಮಾಡಿದ್ದಳೆಂದು ನಿನಗೆ ಗೊತ್ತೇನು? ಅದು ಯಾವ ಲೆಕ್ಕಕ್ಕೂ ಇಲ್ಲವೇ? ಇವಳು ನಿನ್ನನ್ನು ಎಬ್ಬಿಸಲಿಲ್ಲ, ನಿನ್ನೆ ನಿದ್ದೆ ಕೂಡ ಹಾಳಾಗಿಲ್ಲ. ಆದರೂ ನೀನು ಈ ಬಡಪಾಯಿಯನ್ನು ಬೈಯುತ್ತಿದ್ದೀಯ. ಆಗ ಕೀರ್ತಿ ಹೇಳಿದಳು, ಬಿಡಿ, ಇಂದು ನಾನು ನಿಮ್ಮಲ್ಲಿ ವಾದ ಮಾಡಲು ಇಷ್ಟಪಡುವುದಿಲ್ಲ. ಹಾಗೆ ಮಾಡಿದರೆ ಇಷ್ಟು ಚಿಕ್ಕ ವಿಷಯ ದೊಡ್ಡದಾಗುತ್ತದೆ. ಹಾಗೆ ಮಾಡಲು ನನ್ನ ಬಳಿಯಾಗಲಿ ನಿಮ್ಮ ಮಗನ ಬಳಿಯಾಗಲಿ ಸಮಯವಿಲ್ಲ ಎಂದು ಹೇಳುತ್ತಾ ಕೀರ್ತಿ ಅಲ್ಲಿಂದ ಹೊರಟು ಹೋದಳು. ಕಿಶನ್ ಬಾಬು ಹಾಗೂ ಮಾಲತಿಯವರು ಒಬ್ಬರ ಮುಖೊಬ್ಬರು ನೋಡಿಕೊಂಡರು. ಸುಮಾರು 9 ಗಂಟೆಗೆ ವಿಕ್ರಮ್ ನಿದ್ದೆಯಿಂದ ಎದ್ದನು. ಕೀರ್ತಿ ಮುಗುಳು ನಗುತ್ತಾ ಅವನಿಗೆ ಚಹಾ ನೀಡಿದಳು ಮತ್ತು ನಗುತ್ತಾ ಹೇಳಿದಳು, ತಿಂಡಿಗಾಗಿ ಏನು ಮಾಡಬೇಕು? ಆಗ ವಿಕ್ರಮ್ ಹೇಳಿದನು, ಇಂದು ರಜೆ ಇದೆ, ನಾನು ಹೊರಗಡೆಯಿಂದ ಏನಾದರೂ ತಿನ್ನಲು ತೆಗೆದುಕೊಂಡು ಬರುತ್ತೇನೆ. ಪ್ರತಿದಿನ ನಿನಗೆಲ್ಲಿ ರೆಸ್ಟ್ ಸಿಗುವುದು? ವಿಕ್ರಮ್ ಹೀಗೆ ಹೇಳುತ್ತಿದ್ದಂತೆ ಕೀರ್ತಿ ತುಂಬ ಖುಷಿಯಾದಳು ಮತ್ತು ಫೋನ್ ತೆಗೆದುಕೊಂಡು ಒಂದು ಕೋಣೆಯಲ್ಲಿ ಕುಳಿತುಕೊಂಡಳು. ವಿಕ್ರಮ್ ಕೂಡ ತನ್ನ ಫೋನ್ನಲ್ಲಿ ಮಗ್ನನಾದನು. ಆಗ ಮಾಲತಿಯವರು ಅಲ್ಲಿಗೆ ಬಂದರು ಮತ್ತು ಹೇಳಿದರು, ಮಗ, ನನ್ನ ಒಂದು ಮಾತನ್ನು ಕೇಳು. ವಿಕ್ರಮ್ ಫೋನಲ್ಲಿ ಎಷ್ಟೊಂದು ಬ್ಯುಸಿಯಾಗಿದ್ದನೆಂದರೆ ಮಾಲತಿಯವರು 2-3 ಬಾರಿ ಕರೆದರೂ ಕೂಡ ಅವನು ಕೇಳಿಸಿಕೊಳ್ಳದೆ ಫೋನ್ನಲ್ಲಿ ಮಗ್ನನಾಗಿದ್ದನು. ಆಗ ಕಿಶನ್ ಬಾಬು ಅವರು ಗಡುಸಾದ ಧ್ವನಿಯಲ್ಲಿ ಹೇಳಿದರು, ಮಗ ವಿಕ್ರಮ್, ನಿನ್ನ ಅಮ್ಮ ಎಷ್ಟು ಹೊತ್ತಿನಿಂದ ನಿನ್ನ ಬಳಿ ಏನೋ ಮಾತನಾಡುತ್ತಿದ್ದಾಳೆ. ಆಗ ವಿಕ್ರಮ್ ತಿರುಗಿ ನೋಡಿದನು ಮತ್ತು ಸಿಟ್ಟಾಗಿ ಹೇಳಿದನು, ಅಪ್ಪಾಜಿ, ಅಮ್ಮನ ಕಡೆ ಲಕ್ಷ್ಯ ಕೊಡುತ್ತಿಲ್ಲ ಎಂದಾದರೆ ನಾನು ಯಾವುದೋ ಒಂದು ಮಹತ್ವದ ವಿಚಾರವನ್ನು ಮಾತನಾಡುತ್ತಿದ್ದೇನೆ ಎಂದು ನಿಮಗೆ ಏಕೆ ತಿಳಿಯುತ್ತಿಲ್ಲ? ನಿಮ್ಮ ಈ ಕೆಲಸಕ್ಕೆ ಬಾರದ ಮಾತುಗಳಿಗೆ ಗಮನ ಕೊಡಲು ನನ್ನ ಬಳಿ ಸಮಯವಿಲ್ಲ. ಆಗ ಕೀರ್ತಿ ಕೂಡ ಸಿಟ್ಟಿನಿಂದ ಮಾಲತಿಯವರ ಕಡೆಗೆ ನೋಡತೊಡಗಿದಳು. ಆಗ ಮಾಲತಿಯವರು ಹೆಗಲ ಮೇಲೆ ಕೈಯಿಟ್ಟು ಹೇಳಿದರು, ಹೋಗಲಿ ಬಿಡಿ, ಅವನು ಯಾವುದೋ ಒಂದು ಅರ್ಜೆಂಟ್ ಕೆಲಸದಲ್ಲಿ ತೊಡಗಿರಬಹುದು. ಆಗ ಕೀರ್ತಿ ಹೇಳಿದಳು,
ನೀವು ನಿಮ್ಮ ಕಣ್ಣಾರೆ ನೋಡಿದ್ದಿರಲ್ಲವೇ, ಒಂದು ಕ್ಷಣ ಇವರ ಜೊತೆ ನಿಮ್ಮಿಂದ ಸಮಯ ಕಳೆಯಲು ಸಾಧ್ಯವಾಗಲಿಲ್ಲ ಎಂದ ಮೇಲೆ ಇಡೀ ದಿನ ನಾನು ಹೇಗೆ ಇವರೊಂದಿಗೆ ಸಮಯ ಕಳೆಯಬೇಕು? ನೀವೇ ಯೋಚಿಸಿ. ನೀವು ಆರಾಮಾಗಿ ಚಹಾ ಕುಡಿಯಿರಿ, ನಾನು ಇವರಿಬ್ಬರನ್ನು ನೋಡಿಕೊಳ್ಳುತ್ತೇನೆ. ಕೀರ್ತಿ ಎದ್ದು ಅವರ ಮಂಚದ ಕಡೆಗೆ ನಡೆದಳು ಮತ್ತು ಹೇಳಿದಳು, ಅತ್ತೆ, ಮಾವ, ಹೇಳಿ, ನಿಮಗೇನು ಕಷ್ಟವಾಗಿದೆ? ಏಕೆ ನೀವು ಒಂದು ಕ್ಷಣವೂ ನಮಗೆ ನೆಮ್ಮದಿಯಿಂದ ಇರಲು ಬಿಡುತ್ತಿಲ್ಲ? ಮಗಳೇ, ನಾನು ಏನು ಹೇಳುತ್ತಿದ್ದೇನೆಂದರೆ, ವಿಕ್ರಮ್ ಹೊರಗಡೆಯಿಂದ ತಿಂಡಿಯನ್ನು ತರಿಸುವ ಮಾತನಾಡುತ್ತಿದ್ದನು. ಆದರೆ ನಮ್ಮಿಬ್ಬರಿಗೆ ಹೊರಗಡೆ ಊಟ ಜೀರ್ಣವಾಗುವುದಿಲ್ಲ. ಮೇಲಾಗಿ 9 ಗಂಟೆಯಾಗಿದೆ. ಇವರು ಔಷಧಿ ತೆಗೆದುಕೊಳ್ಳುವ ಸಮಯ ಕೂಡ ಆಗಿದೆ. ಒಂದು ವೇಳೆ ನೀನು ಮನೆಯಲ್ಲಿ ಏನಾದರೂ ಮಾಡಿಕೊಟ್ಟರೆ ಎಂದಾಗ ಕೀರ್ತಿ ಹೇಳಿದಳು. ಅಷ್ಟೇ, ನಿಮ್ಮಿಬ್ಬರಿಗೂ ನಿಮ್ಮ ಸುಖ ಒಂದೇ ಕಣ್ಣೆದುರಿಗೆ ಕಾಣುತ್ತದೆ. ಬೇರೆಯವರ ಬಗ್ಗೆ ನಿಮಗೆ ಕಿಂಚಿತ್ತೂ ಕಾಳಜಿ ಇಲ್ಲ. ನೀವುಗಳು ಒಂದು ಕ್ಷಣವೂ ನಮಗೆ ನೆಮ್ಮದಿಯಿಂದ ಇರಲು ಬಿಡುತ್ತಿಲ್ಲ. ಮೇಲಾಗಿ ನಾನು ನಿಮಗೆ ತಿಂಡಿಯನ್ನು ಮಾಡಿಕೊಡಬೇಕೆಂದು ನನ್ನಲ್ಲಿ ಕೇಳುತ್ತಿದ್ದೀರಾ? ಒಂದು ವೇಳೆ ನಿಮಗೆ ಅಷ್ಟೊಂದು ಮನೆಯ ತಿಂಡಿಯನ್ನೇ ತಿನ್ನಬೇಕೆಂದರೆ ನಿಮಗಾಗಿ 4 ರೋಟಿ ಮಾಡಿಕೊಳ್ಳಿ, ಮತ್ತು ನೆನ್ನೆ ಮಾಡಿದ ಸಾಂಬಾರಿದೆ, ರೊಟ್ಟಿ ಜೊತೆಗೆ ಅದನ್ನು ತಿನ್ನಿ. ಇಷ್ಟು ಹೇಳಿ ಕೀರ್ತಿ ಅಲ್ಲಿಂದ ಬುಸುಗುಡುತ್ತಾ ಹೊರಟು ಹೋದಳು. ಆಗ ಅಪ್ಪಮ್ಮ ಭರವಸೆ ತುಂಬಿದ ಕಣ್ಣುಗಳಿಂದ ಮಗನ ಕಡೆಗೆ ನೋಡಿದರು. ಆದರೆ ಮಗನು ಕೂಡ ಎದ್ದು ಅಲ್ಲಿಂದ ಹೊರಟು ಹೋದನು. ಮಾಲತಿಯವರು ಒತ್ತಿ ಬರುತ್ತಿರುವ ಕಣ್ಣೀರನ್ನು ಮುಚ್ಚಿಕೊಳ್ಳಲು ಪ್ರಯತ್ನಿಸುತ್ತಾ ಕಿಶನ್ ಬಾಬು ಅವರಲ್ಲಿ ಹೇಳಿದರು, ನಾನು ರೋಟಿ ಮಾಡಲು ಪ್ರಯತ್ನಿಸುತ್ತೇನೆ. ಇಲ್ಲ, ಫ್ರಿಜ್ನಲ್ಲಿ ಬ್ರೆಡ್ ಇದ್ದರೆ ಅದನ್ನೇ ಕರೆದು ಕೊಡುತ್ತೇನೆ. ಒಮ್ಮೊಮ್ಮೆ ಈ ರೀತಿಯ ಸಾದಾ ತಿಂಡಿ ಮಾಡುವುದು ಕೂಡ ಆರೋಗ್ಯಕ್ಕೆ ಒಳ್ಳೆಯದೇ. ಆಗ ಕಿಶನ್ ಬಾಬು ಅವರು ಮುಗುಳ್ನಗುತ್ತಾ ಒಮ್ಮೆ ಪತ್ನಿಯ ಕಡೆ ನೋಡುತ್ತಾ ಅಂದುಕೊಂಡರು, ನಮ್ಮ ಜೀವನ ಎಲ್ಲಿಂದ ಎಲ್ಲಿಗೆ ಬಂದಿತ್ತು? ಮಕ್ಕಳ ಬಾಯಲ್ಲಿ ಪ್ರತಿದಿನ ಇದೇ ಕಥೆಯನ್ನು ಕೇಳಬೇಕಾಗಿತ್ತು. ಇಂದಂತೂ ಮನೆಯಲ್ಲಿ ಮಗನಿದ್ದನು. ಮಗನ ಮುಂದೆ ಅಪ್ಪ ಅಮ್ಮನ ಪರಿಸ್ಥಿತಿ ಇಂದು ಈ ರೀತಿಯಾಗಿತ್ತು ಅಂದ ಮೇಲೆ ಅವನ ಅನುಪಸ್ಥಿತಿಯಲ್ಲಿ ವಯಸ್ಸಾದ ತಂದೆ ತಾಯಿಗಳ ಪರಿಸ್ಥಿತಿ ಏನಾಗಿರಬಹುದು? ಇದನ್ನು ಊಹಿಸಿಕೊಳ್ಳುವುದು ಕೂಡ ತುಂಬ ಕಷ್ಟ. ಕೆಲವು ದಿನಗಳ ನಂತರ ಕೀರ್ತಿ ತನ್ನ ಗೆಳತಿಯರ ಪಾರ್ಟಿಯಿಂದ ಮರಳಿ ಬಂದಳು. ಆದ್ದರಿಂದ ಸಂಜೆ ಅವಳು ಮನೆಯಲ್ಲಿ ಏನೂ ಅಡುಗೆ ಮಾಡಿರಲಿಲ್ಲ. ಆಗ ಮಾಲತಿಯವರು ಕದ್ದು ಮುಚ್ಚಿ ಅಡುಗೆ ಕೋಣೆಗೆ ಹೋದರು. ಫ್ರಿಜ್ನಲ್ಲಿದ್ದ ಬ್ರೆಡ್ ಪ್ಯಾಕೆಟನ್ನು ತೆಗೆಯತೊಡಗಿದರು. ಆಗ ಹಿಂದಿನಿಂದ ಕೀರ್ತಿ ಹೇಳಿದಳು, ಅಮ್ಮ, ನಿಮಗೆ ಬ್ರೆಡ್ ತಿನ್ನುವ ಚಟವಾಗಿ ಹೋಗಿದೆ ಎಂದು ಅನಿಸುತ್ತಿದೆ. ನಾಳೆಯಿಂದ ನಮ್ಮ ಮಗಳಿಗೆ ಸ್ಕೂಲ್ ಶುರುವಾಗುತ್ತದೆ. ಅವಳು ಪ್ರತಿದಿನ ಬೆಳಿಗ್ಗೆ ಬ್ರೆಡ್ ಮತ್ತು ಜಾಮ್ ತಿಂದು ಹೋಗುತ್ತಾಳೆ. ಒಂದು ವೇಳೆ ನೀವು ಈಗಲೇ ಇದನ್ನು ತಿಂದು ಮುಗಿಸಿದರೆ ಬೆಳಿಗ್ಗೆ ನಾನು ಎಲ್ಲಿಂದ ತರಬೇಕು? ಬೆಳಿಗ್ಗೆ ಮಾಡಿದ ರೋಟಿ ಇದೆ, ಬೆಳಗಿನ ಪಲ್ಯ ಕೂಡ ಹಾಗೆ ಇದೆ. ಅದನ್ನು ತಿಂದು ನಿಮ್ಮ ಹಸಿವನ್ನು ನೀಗಿಸಿಕೊಳ್ಳಿ. ಏಕೆ ಬೇಳೆಯನ್ನು ಹಾಳು ಮಾಡುತ್ತಿದ್ದೀರಿ? ಇದನ್ನು ಕೇಳಿ ಮಾಲತಿಯವರು ಮರು ಮಾತನಾಡದೆ ಸುಮ್ಮನೆ ಬೆಳಗಿನ ಅಡುಗೆಯನ್ನು ಬಿಸಿ ಮಾಡಿ ಕಿಶನ್ ಬಾಬು ಅವರ ಬಳಿ ತೆಗೆದುಕೊಂಡು ಬಂದರು. ಕಿಶನ್ ಬಾಬು ಅವರು ಕೂಡ ಮರು ಮಾತನಾಡದೆ ಸುಮ್ಮನೆ ಊಟವನ್ನು ಮಾಡಿದರು. ಅವರ ಕಣ್ಣು ತುಂಬಿ ಬಂದಿತ್ತು. ಆಗ ಮಾಲತಿಯವರು ಇದನ್ನು ನೋಡಿದರು ಮತ್ತು ಹೇಳಿದರು, ನೋಡಿ, ಈಗ ನನ್ನಿಂದ ಸಹಿಸಿಕೊಳ್ಳಲು ಸಾಧ್ಯವಿಲ್ಲ. ನಿಮಗೆ ಪೆನ್ಷನ್ ಬರುತ್ತಿದೆ. ಆ ಹಣವನ್ನು ಕೂಡ ನೀವು ನಿಮ್ಮ ಮಗ ಸೊಸೆ ಹೆದರಿಕೆಯಿಂದಾಗಿ ಖರ್ಚು ಮಾಡುತ್ತಿಲ್ಲ. ತಂದೆ ತಾಯಿಯ ಮುಪ್ಪಿನ ಕಾಲದಲ್ಲಿ ಮಗ ಅಪ್ಪ ಅಮ್ಮಂದಿರನ್ನು ಸರಿಯಾಗಿ ನೋಡಿಕೊಳ್ಳಲಿಲ್ಲ ಎಂದು ಜನರು ಪ್ರಶ್ನೆ ಕೇಳಬಹುದು ಎಂದುಕೊಂಡಿದ್ದೀರಿ ಅಲ್ಲವೇ? ಅವರ ಜೊತೆಗಿದ್ದು ನಾವು ಪ್ರತಿದಿನ ಹೀಗೆ ಜೀವನವನ್ನು ಕಳೆಯಬೇಕೇನು? ಇದಕ್ಕಿಂತಲೂ ನೀವು ನನ್ನನ್ನು ವೃದ್ಧಾಶ್ರಮದಲ್ಲಿ ಬಿಟ್ಟು ಬಂದರೆ ಒಳ್ಳೆಯದು. ಹೇಗಿದ್ದರೂ ನಾನು ನನ್ನ ದುಃಖವನ್ನು ಸಹಿಸಿಕೊಳ್ಳುತ್ತೇನೆ. ಆದರೆ ನಿಮ್ಮ ಮುದುಡಿದ ಈ ಮುಖವನ್ನು ನನ್ನಿಂದ ನೋಡಲು ಸಾಧ್ಯವಾಗುವುದಿಲ್ಲ. ಇಷ್ಟು ಹೇಳಿ ಮಾಲತಿಯವರು ಬಿಕ್ಕಿ ಬಿಕ್ಕಿ ಅಳತೊಡಗಿದರು. ಆಗ ಕಿಶನ್ ಬಾಬು ಅವರು ಮಾಲತಿಯವರ ಕಣ್ಣೀರನ್ನು ಒರೆಸುತ್ತಾ ಹೇಳಿದರು, ಮಾಲತಿ, ನಾಳೆಯ ಸೂರ್ಯೋದಯ ನಿನ್ನ ಬಾಳಿನಲ್ಲಿ ಬೆಳಕನ್ನು ತರುವುದು. ನಾನು ನಿನಗೆ ವಚನವನ್ನು ನೀಡುತ್ತೇನೆ. ನಿನ್ನ ಕಣ್ಣಿಂದ ಒಂದು ಹನಿ ಕಣ್ಣೀರು ಕೂಡ ಬೀಳದಂತೆ ನೋಡಿಕೊಳ್ಳುತ್ತೇನೆ ಎಂದು ಹೇಳಿ ಅವರು ಸ್ವಲ್ಪ ಹೊತ್ತು ಅಳುತ್ತಾ ಆ ಒಣಗಿದ ರೊಟ್ಟಿಯನ್ನು ತಿಂದರು ಮತ್ತು ಹೊರ ಹೋಗಿ ಸ್ವಲ್ಪ ಹೊತ್ತಿನಲ್ಲೇ ಬರುತ್ತೇನೆ ಎಂದು ಪತ್ನಿಗೆ ಹೇಳಿ ಮನೆಯಿಂದ ಹೊರಟು ಹೋದರು. ಕಿಶನ್ ಬಾಬು ಅವರ ಮನೆಯಿಂದ 4 ಮನೆಯ ನಂತರ ಅವರ ಮಿತ್ರ ನೀಲೇಶ್ ಮಿಶ್ರಾ ಇರುತ್ತಿದ್ದರು. ಆಗಾಗ ಇವರು ಒಬ್ಬರನ್ನೊಬ್ಬರು ಭೇಟಿಯಾಗುತ್ತಿದ್ದರು. ನೀಲೇಶ್ ಅವರಿಗೆ ಇವರ ಪರಿಸ್ಥಿತಿಯ ಬಗ್ಗೆ ಎಲ್ಲವೂ ಚೆನ್ನಾಗಿ ಗೊತ್ತಿತ್ತು. ಕಿಶನ್ ಬಾಬು ಅವರು ತನ್ನ ಗೆಳೆಯನಲ್ಲಿ ತನ್ನ ಪರಿಸ್ಥಿತಿಯ ಬಗ್ಗೆ ಹೇಳಿಕೊಂಡಾಗ ಮಿಶ್ರಾ ಅವರು ಹೇಳಿದರು, ಗೆಳೆಯ, ನಾನು ನಿನಗೆ ಮೊದಲೇ ಹೇಳಿದ್ದೆ, ಸುಮಾರು ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ಒಂದು ಸೊಸೈಟಿ ನಿರ್ಮಾಣವಾಗುತ್ತಿದೆ. ಅಲ್ಲಿ ನಮ್ಮ ಹಳೆಯ ಕೆಲವು ಮಿತ್ರರು ವಾಸಿಸುತ್ತಿದ್ದಾರೆ. ಕೆಲವರು ತಮ್ಮ ಮಕ್ಕಳೊಂದಿಗೆ ಇದ್ದರೆ ಇನ್ನು ಕೆಲವರು ಒಂಟಿಯಾಗಿರುತ್ತಿದ್ದಾರೆ. ಮತ್ತು ನಾನು ಕೂಡ ಈ ಸೊಸೈಟಿಯಲ್ಲಿ ಸ್ವಲ್ಪ ಹಣವನ್ನು ಹೂಡಿಕೆ ಮಾಡಿ ಒಂದು ಮನೆಯನ್ನು ಖರೀದಿಸಿದ್ದೇನೆ. ಈ ಮನೆಯ ಕೆಳಗಿನ ಭಾಗದಲ್ಲಿ ನಾನಿರುತ್ತೇನೆ. ಮೇಲಿನ ಭಾಗವನ್ನು ಬಾಡಿಗೆಗೆ ಬಿಟ್ಟಿದ್ದೇನೆ. ಈ ಬಾಡಿಗೆಯಿಂದ ನನ್ನ ತಿಂಗಳ ಖರ್ಚು ವೆಚ್ಚ ಕೂಡ ಸಾಗುತ್ತದೆ. ನೀನು ಅಲ್ಲಿ ಏಕೆ ಮನೆಯನ್ನು ತೆಗೆದುಕೊಳ್ಳಬಾರದು? ನಿನ್ನ ಈಗಿರುವ ಮನೆಗಂತೂ ಒಳ್ಳೆಯ ಬೆಲೆ ದೊರೆಯುತ್ತದೆ. ಆಗ ಕಿಶನ್ ಬಾಬು ಹೇಳಿದರು, ನೀಲೇಶ್, ನೀನು ಈಗಿಂದೀಗಲೇ ನನ್ನ ಎದುರಿಗೆ ನಿನಗೆ ಪರಿಚಯ ಇರುವ ಬಿಲ್ಡರ್ಗಳಿಗೆ ಫೋನ್ ಮಾಡು. ಎಷ್ಟು ಬೇಗ ನನಗೆ ಮನೆ ಸಿಗಲು ಸಾಧ್ಯ ಎಂದು ಅವರಲ್ಲಿ ಕೇಳು ಮತ್ತು ಅವರಲ್ಲಿ ನನ್ನ ಈಗಿನ ಮನೆಯನ್ನು ಮಾರಾಟ ಮಾಡುವ ವಿಷಯವನ್ನು ಮಾತನಾಡು. ನಾನು ಆದಷ್ಟು ಬೇಗ ಈ ಮನೆಯಿಂದ ಹೊರ ಹೋಗಲು ಇಷ್ಟಪಡುತ್ತೇನೆ. ಆದರೆ ಒಂದು ಮಾತನ್ನು ಮಾತ್ರ ನೆನಪಿಡು, ಈ ವಿಷಯ ನಮ್ಮಿಬ್ಬರಲ್ಲಿ ಮಾತ್ರ ಇರಲಿ. ಇದನ್ನು ಕೇಳುತ್ತಿದ್ದಂತೆ ನೀಲೇಶ್ ಮಿಶ್ರಾ ಅವರು ಕಿಶನ್ ಬಾಬು ಅವರು ಹೇಳಿದಂತೆ ಬಿಲ್ಡರ್ ಬಳಿ ಮಾತನಾಡಿ ಎಲ್ಲವನ್ನು ಸೆಟ್ ಮಾಡಿದರು.
ಕಿಶನ್ ಬಾಬು ಅವರು ಕೂಡ ಖುಷಿಯಿಂದ ಮನೆಯ ಕಡೆಗೆ ಹೊರಟರು. ಸ್ವಲ್ಪ ಹೊತ್ತಿನ ನಂತರ ಮನೆಗೆ ಬಂದಾಗ ಕೀರ್ತಿ ಕಿಶನ್ ಬಾಬು ಅವರನ್ನು ನೋಡಿ ಬಾಗಿಲಲ್ಲಿ ಹೇಳಿದಳು, ಅಪ್ಪಾಜಿ, ಇದೇನು ಹೊಸ ಹವ್ಯಾಸವನ್ನು ಬೆಳೆಸಿಕೊಂಡಿದ್ದೀರಿ? ಇದು ಮನೆಗೆ ಬರುವ ಸಮಯವೇ? ಕಿಶನ್ ಬಾಬು ಅವರು ಸೊಸೆಯ ಮಾತಿಗೆ ಯಾವುದೇ ಪ್ರತ್ಯುತ್ತರ ನೀಡಲಿಲ್ಲ. ಒಳಗೆ ಬಂದ ಮೇಲೆ ಮಾಲತಿಯವರು ಕೇಳಿದಾಗ ಧೈರ್ಯವಾಗಿರು ಎಂದಷ್ಟೇ ತನ್ನ ಹೆಂಡತಿಗೆ ಹೇಳಿದರು. ಮತ್ತೇನನ್ನು ಮಾಲತಿಯವರ ಬಳಿ ಮಾತನಾಡಲಿಲ್ಲ. ಸರಿಸುಮಾರು 15ರಿಂದ 20 ದಿನಗಳ ನಂತರ ನೀಲೇಶ್ ಅವರ ಫೋನ್ ಬಂದಿತ್ತು. ಅವರು ಎಲ್ಲ ವಿಷಯವನ್ನು ಕಿಶನ್ ಅವರಿಗೆ ಹೇಳಿದರು. ಕಿಶನ್ ಬಾಬು ಅವರು ಎಲ್ಲವನ್ನೂ ಸರಿಯಾಗಿ ಕೇಳಿಸಿಕೊಂಡರು ಮತ್ತು ಖುಷಿಯಿಂದ ಫೋನ್ ಕಟ್ ಮಾಡಿದರು. ನಂತರ ಮುಗುಳ್ನಗುತ್ತಾ ಹೆಂಡತಿ ಮಾಲತಿಯವರಲ್ಲಿ ಹೇಳಿದರು, ಈ ಮನೆಯಲ್ಲಿ ಈಗ ನಮ್ಮ ಯಾವ ಒಳ್ಳೆಯ ನೆನಪುಗಳು ಕೂಡ ಉಳಿದುಕೊಂಡಿಲ್ಲ. ನೆನಪುಗಳು ಉಳಿಯದಿದ್ದರೂ ಅಲ್ಪ ಸ್ವಲ್ಪ ನಿನ್ನ ಬಟ್ಟೆಗಳು, ಅಪ್ಪ ಅಮ್ಮನ ಫೋಟೋಗಳು ಇವೆಲ್ಲವನ್ನೂ ಒಂದು ಬ್ಯಾಗ್ನಲ್ಲಿ ಪ್ಯಾಕ್ ಮಾಡಿ ಇಡು. ಕಿಶನ್ ಬಾಬು ಅವರ ಮಾತನ್ನು ಕೇಳಿ ಮಾಲತಿಯವರು ಆಶ್ಚರ್ಯದಿಂದ ನೋಡತೊಡಗಿದರು. ಆನಂತರ ಕಿಶನ್ ಅವರು ಮಾಲತಿಯವರಿಗೆ ಎಲ್ಲ ವಿಷಯವನ್ನು ಹೇಳಿದರು. ನನ್ನ ಗೆಳೆಯನನ್ನು ಭೇಟಿಯಾಗಿ ನಾನು ಮನೆಯನ್ನು ಮಾರಾಟ ಮಾಡುವ ತೀರ್ಮಾನ ಕೈಗೊಂಡಿದ್ದೇನೆ. ಇದರಿಂದ ನಾವು ಇಲ್ಲಿಂದ 15 ಕಿಲೋಮೀಟರ್ ದೂರದಲ್ಲಿ ನಮ್ಮ ಗೆಳೆಯರೆಲ್ಲ ಇರುವ ಒಂದು ಉತ್ತಮ ಸೊಸೈಟಿಗೆ ಹೋಗಲು ಸಾಧ್ಯ. ಅಲ್ಲಿ ನಾವು ಸುಖವಾಗಿ ಜೀವನವನ್ನು ನಡೆಸಬಹುದು. ಇದನ್ನು ಕೇಳಿ ಮಾಲತಿಯವರು ಒಮ್ಮೆ ಗಾಬರಿಯಾದರು. ಶ್ರೀಮತಿಯವರೇ, ಏಕೆ ಗಾಬರಿಯಾಗುತ್ತಿದ್ದೀರಿ? ನಿನ್ನ ಗಂಡ ನಾನಿನ್ನು ಬದುಕಿದ್ದೇನೆ. ಯಾವ ಮಕ್ಕಳಿಗಾಗಿ ನೀನು ಹಗಲು ರಾತ್ರಿ ನಿದ್ದೆಗೆಟ್ಟು ಕಷ್ಟಪಟ್ಟು ನಿನ್ನ ಜೀವನವನ್ನು ಸವಿಸಿದ್ದೀಯೋ ಅವರಿಗೆ ನಿನ್ನ ಕಷ್ಟ ಸುಖವನ್ನು ವಿಚಾರಿಸಲು ಸಮಯವೇ ಇಲ್ಲ ಎಂದ ಮೇಲೆ ನಾವು ಈ ಮನೆಯಲ್ಲಿ ಇದ್ದರೂ ಕೂಡ ಪ್ರಯೋಜನವೇನು? ಸ್ವಲ್ಪ ಹೊತ್ತಿನಲ್ಲೇ ನೀಲೇಶ್ ಮಿಶ್ರಾ ಅವರ ಜೊತೆ ಕೆಲವು ಜನರು ಮನೆಗೆ ಬಂದರು. ಆಗ ಕೀರ್ತಿ ಅವರನ್ನೆಲ್ಲ ನೋಡಿ ಜೋರಾಗಿ ಕಿರುಚಾಡಿದಳು ಮತ್ತು ವಿಕ್ರಮ್ನಿಗೆ ಫೋನ್ ಮಾಡಿ ಎಲ್ಲ ವಿಷಯವನ್ನು ಹೇಳಿದಳು. ಮನೆಯನ್ನು ನೋಡಲು ಬಂದವರು ಇಡೀ ಮನೆಯನ್ನು ವೀಕ್ಷಣೆ ಮಾಡಿದರು. ಮಾಲತಿಯವರು ಹಾಗೂ ಕಿಶನ್ ಬಾಬು ಅವರು ಮನೆಯ ಪೇಪರ್ಗೆ ಸೈನ್ ಮಾಡಿದರು. ಅಷ್ಟರಲ್ಲಿ ವಿಕ್ರಮ್ ಆಫೀಸ್ನಿಂದ ಮರಳಿ ಬಂದನು. ವಿಕ್ರಮ್ನಿಗೆ ಎಲ್ಲ ವಿಷಯ ತಿಳಿಯುವುದಕ್ಕಿಂತ ಮೊದಲೇ ಕಿಶನ್ ಬಾಬು ಅವರು ಎಲ್ಲ ಕೆಲಸವನ್ನು ಮಾಡಿ ಮುಗಿಸಿದ್ದರು. ಆಗ ಬಿಲ್ಡರ್ ಹೇಳಿದನು, ಈಗ ಎಮರ್ಜೆನ್ಸಿಗಾಗಿ ಉಳಿಯಲು ನಿಮಗೆ ಒಂದು ಮನೆ ರೆಡಿ ಇದೆ. ಕೆಲವು ದಿನಗಳ ಮಟ್ಟಿಗಾಗಿ ನೀವು ಆ ಮನೆಗೆ ಶಿಫ್ಟ್ ಆಗಬಹುದು. ನಾವು ನಿಮ್ಮನ್ನು ಆ ಮನೆಗೆ ಶಿಫ್ಟ್ ಮಾಡಿಸುತ್ತೇವೆ. ನಿಮಗೆ ಯಾವುದೇ ತೊಂದರೆಯಾಗುವುದಿಲ್ಲ. ಆಗ ವಿಕ್ರಮ್ ಅವಾಕ್ಕಾಗಿ ಕೇಳಿದನು, ಅಪ್ಪಾಜಿ, ಇದೆಲ್ಲ ಏನು ನಡೆಯುತ್ತಿದೆ? ಇಲ್ಲಿ ಏನು ನಡೆಯುತ್ತಿದೆ ಎಂದು ಯಾರಾದರೂ ನನಗೆ ಹೇಳಿ. ಆಗ ಕಿಶನ್ ಬಾಬು ಅವರು ಹೇಳಿದರು, ಹೇಗಿದ್ದರೂ ನಮಗಾಗಿ ನಿನ್ನ ಬಳಿ ಸಮಯವೆಲ್ಲಿದೆ? ಆದರೂ ಪುರುಸೊತ್ತು ಮಾಡಿಕೊಂಡು ಕೇಳುತ್ತಿದ್ದೀಯಾ ಎಂದ ಮೇಲೆ ಹೇಳುತ್ತೇನೆ ಕೇಳು. ಈ ಮನೆಯನ್ನು ನಾನು ಮಾರಾಟ ಮಾಡಿದ್ದೇನೆ ಮತ್ತು ನಮಗಾಗಿ ಒಂದು ಹೊಸ ಮನೆಯನ್ನು ಕೂಡ ಖರೀದಿಸಿದ್ದೇನೆ. ಹಿಂದೆ ನಾವು ಆ ಮನೆಗೆ ಶಿಫ್ಟ್ ಆಗುತ್ತಿದ್ದೇವೆ. ನನಗೆ ಸಿಗುವ ಪೆನ್ಷನ್ ಹಾಗೂ ಮನೆ ಖರೀದಿಸಿದ ಮೇಲೆ ಉಳಿದಿರುವ ಹಣದಲ್ಲಿ ನಮ್ಮಿಬ್ಬರ ಖರ್ಚು ಕೂಡ ಆರಾಮಾಗಿ ಸರಿದೂಗುವುದು ಮತ್ತು ನಮ್ಮ ಅಂತಿಮ ಕ್ರಿಯಾಕರ್ಮ ಕೂಡ ನಡೆಯುತ್ತದೆ. ನಿನ್ನ ಹಾಗೂ ನಮ್ಮ ಜೊತೆಗಿನ ಸಂಬಂಧ ಕೇವಲ ಇಲ್ಲಿಯವರೆಗೆ ಮಾತ್ರ ಇತ್ತು ಎಂದು ತೋರುತ್ತದೆ ವಿಕ್ರಮ್. ಇಷ್ಟು ಹೇಳಿ ಕಿಶನ್ ಬಾಬು ಅವರು ಮಾಲತಿಯವರ ಕೈಯನ್ನು ಹಿಡಿದುಕೊಂಡರು ಮತ್ತು ಹೊಸ ಮನೆಯ ಕಡೆಗೆ ಹೆಜ್ಜೆ ಹಾಕಿದರು. ಹಿಂದಿನಿಂದ ಮಗ ಸೊಸೆ ದಮ್ಮಯ್ಯ ಎನ್ನುತ್ತಾ ಕಾಲಿಗೆ ಬಿದ್ದು ಹೇಳತೊಡಗಿದರು, ಅಪ್ಪಾಜಿ, ನೀವೇಕೆ ಇಷ್ಟೊಂದು ಕಠೋರವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತೀರಿ? ಹೆತ್ತ ಅಪ್ಪ ಅಮ್ಮ ಹೇಗೆ ತಮ್ಮ ಮಕ್ಕಳಿಗೆ ಇಷ್ಟೊಂದು ದೊಡ್ಡ ಮೋಸ ಮಾಡುತ್ತಾರೆ? ಆಗ ಮಾಲತಿಯವರು ಒಂದು ಕ್ಷಣ ನಿಂತು ಹೇಳಿದರು, ನೀವು ನಮ್ಮ ಜೊತೆ ಯಾವ ರೀತಿ ನಡೆದುಕೊಂಡಿದ್ದೀರೋ ನೀವು ಅದರ ಪ್ರತಿಫಲವನ್ನು ಉಣ್ಣುವುದು ಇನ್ನೂ ಬಾಕಿ ಇದೆ. ಆ ಪ್ರತಿಫಲವನ್ನು ನಿಮಗೆ ನಿಮ್ಮ ಮಕ್ಕಳು ನೀಡುತ್ತಾರೆ. ನಾವಂತೂ ಕೇವಲ ನಿನ್ನನ್ನು ಮನೆಯಿಂದ ಹೊರಹಾಕಿದ್ದೇವೆ. ಎಲ್ಲಿಯವರೆಗೆಂದರೆ ನಾವು ನಮ್ಮ ಕ್ರಿಯಾಕರ್ಮದ ವ್ಯವಸ್ಥೆಯನ್ನು ಕೂಡ ಮಾಡಿಕೊಂಡಿದ್ದೇವೆ. ನೀನು ನಿನ್ನ ಬಗ್ಗೆ ಯೋಚನೆ ಮಾಡು. ಇಷ್ಟು ಹೇಳಿ ಮಾಲತಿಯವರು ತಮ್ಮ ಕಣ್ಣಿಂದ ಒತ್ತರಿಸಿ ಬರುತ್ತಿರುವ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅಲ್ಲಿಂದ ಹೊರಟು ಹೋದರು. ನಂತರ ಅವರು ಎಂದಿಗೂ ಹಿಂತಿರುಗಿ ನೋಡಲಿಲ್ಲ ಮತ್ತು ಎಂದಿಗೂ ತನ್ನ ಮಗ ಸೊಸೆಯನ್ನಾಗಲಿ ಅಥವಾ ಕಾಟಾಚಾರದ ಅರ್ಥವಿರದ ಸಂಬಂಧವನ್ನಾಗಲಿ ಹಿಂತಿರುಗಿ ನೋಡುವ ಪ್ರಯತ್ನ ಮಾಡಲಿಲ್ಲ. ಆ ಸಂಬಂಧಕ್ಕೆ ಅವರು ಎಂದಿಗೂ ಗೌರವವನ್ನಾಗಲಿ ಅಥವಾ ಬೆಲೆಯನ್ನಾಗಲಿ ಕೊಟ್ಟಿರಲಿಲ್ಲ ಅಥವಾ ಸಮಯವನ್ನು ಕೂಡ ನೀಡಲಿಲ್ಲ. ಮಗ ಸೊಸೆ ಇಬ್ಬರು ಒಂದು ಬಾಡಿಗೆ ಮನೆಗೆ ಶಿಫ್ಟ್ ಆದರು. ಹೀಗೆ ಸಮಯ ಕಳೆಯತೊಡಗಿತ್ತು. ವಿಕ್ರಮ್ನ ಮಕ್ಕಳು ಕೂಡ ಈಗ ದೊಡ್ಡವರಾದರು. ಯಾವ ವ್ಯವಹಾರವನ್ನು ವಿಕ್ರಮ್ ತನ್ನ ಅಪ್ಪ ಅಮ್ಮನೊಂದಿಗೆ ಮಾಡಿದ್ದನೋ ಅದೇ ವ್ಯವಹಾರವನ್ನು ಅವನ ಮಕ್ಕಳು ಅವನೊಂದಿಗೆ ಮಾಡತೊಡಗಿದರು. ಈಗ ಇಬ್ಬರು ಪತಿ ಪತ್ನಿ ತಮ್ಮ ಮುದಿ ವಯಸ್ಸಿನಲ್ಲಿ ದುಃಖವನ್ನು ಅನುಭವಿಸುತ್ತಿದ್ದಾರೆ. ಈಗ ಅವರಿಗೆ 2 ಹೊತ್ತಿನ ಊಟ ಕೂಡ ಸರಿಯಾಗಿ ಸಿಗುತ್ತಿಲ್ಲ. ಇದು ಸಮಯದ ಚಕ್ರ. ನಾವು ಏನನ್ನು ಮಾಡುತ್ತೇವೆಯೋ ಅದನ್ನೇ ಅನುಭವಿಸಬೇಕಾಗುತ್ತದೆ. ಎಲ್ಲ ಮಕ್ಕಳು ಕೆಟ್ಟವರೆಂದು ನಾನು ಹೇಳುತ್ತಿಲ್ಲ. ಇದು ಯಾರು ತಮ್ಮ ತಂದೆ ತಾಯಿಯ ಕಷ್ಟವನ್ನು ಪರಿಗಣನೆಗೆ ತೆಗೆದುಕೊಳ್ಳುವುದಿಲ್ಲವೋ ಅಂತಹ ಮಕ್ಕಳಿಗೆ ಇದು ಅನ್ವಯಿಸುತ್ತದೆ. ಕಿಶನ್ ಬಾಬು ಅವರು ತಮ್ಮ ಮಗನೊಂದಿಗೆ ಮಾಡಿದ್ದು ಸರಿಯೇ? ಅವರು ಮಗನಿಗೆ ಅನ್ಯಾಯ ಮಾಡಿದರೆ ಅವರ ನಿರ್ಧಾರ ತಪ್ಪಾಗಿತ್ತೇ? ಕಮೆಂಟ್ ಮಾಡಿ ಅವಶ್ಯವಾಗಿ ತಿಳಿಸಿ. ನಿಮಗೆ ನಮ್ಮ ಕತೆ ಇಷ್ಟವಾಗಿದೆ ಎಂದು ಅಂದುಕೊಳ್ಳುತ್ತೇನೆ. ಕತೆ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಕಾದಂಬರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯಬೇಡಿ. ಮುಂದಿನ ಕಥೆಯೊಂದಿಗೆ ಭೇಟಿಯಾಗೋಣ. ಕತೆ ಕೇಳಿದ್ದಕ್ಕೆ ಧನ್ಯವಾದಗಳು.